ಸೊ ಇವತ್ತು ಬಹಳ ಜನ ವಿದ್ಯಾರ್ಥಿಗಳ ಬೇಡಿಕೆ ಮೇರೆಗೆ ಕಡಿತಗೊಂಡಿರ್ತಕ್ಕಂಥ ಪಾಠಗಳ ವಿಡಿಯೋವನ್ನು ತಂದಿದ್ದೀನಿ. 2020-21ನೇ ಶೈಕ್ಷಣಿಕ ಸಾಲಿನಲ್ಲಿ ಬೋಧನಾ ಅವಧಿಗಳು ಕಡಿಮೆ ಆದವು. ಅದಕ್ಕಾಗಿ ಕೆಲವೊಂದಿಷ್ಟು ಪಾಠಗಳನ್ನು ಪೂರ್ಣವಾಗಿ ಕೈಬಿಟ್ಟರೆ ಕೆಲವೊಂದಿಷ್ಟು ಪಾಠದ ಉಪಘಟಕಗಳನ್ನು ಕೈಬಿಟ್ಟಿದ್ದಾರೆ. ಅವುಗಳ ಬಗ್ಗೆ ನೋಡಿಕೊಂಡೇ ಆದರೆ ಪರೀಕ್ಷೆ ತಯಾರಿಯನ್ನು ಉತ್ತಮ ಸಹಿತವಾಗಿ ಮಾಡ್ಬೋದು. ಸುಮ್ಮನೆ ಒಂದು ವ್ಯರ್ಥ ಓದು ಕೂಡ ಏನಾಗ್ತದಪ್ಪ ಅಂದರೆ ನಿಲ್ಲಿಸ್ಬೋದು ಅಂತ ಹೇಳ್ತೀನಿ. ಇದಿತ್ತು SSLC 10ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಡಿತಗೊಂಡ ಪಾಠಗಳು. ತಾವು ಹೊಸಬರಾಗಿದ್ದರೆ ನನ್ನ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಾವುಗಳು ಪಡೆದುಕೊಳ್ಳಬಹುದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಲಿಕ್ಕೆ ಸಹಿತ ಮರಿಬೇಡಿ. ಮೊದಲ ಪಾಠ ಇತ್ತು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ವಿಜ್ಞಾನ ಪಠ್ಯಪುಸ್ತಕದ ಭಾಗ 1ರಲ್ಲಿ ಇತ್ತು. ಮೊದಲ ಪಾಠ ಏನು ಹೇಳಿದ್ದಾರೆ? ಸಂಪೂರ್ಣ ಅಧ್ಯಾಯವನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ. ಅಂದರೆ ಈ ಹೋಲ್ ಲೆಸನ್ ಅನ್ನು ಏನು ಮಾಡಿದಾರಪ್ಪ ಅಂದರೆ ಡ್ರಾಪ್ ಮಾಡಿದ್ದಾರೆ. ಈ ಪಾಠದಿಂದ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರೋದಿಲ್ಲ. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಇನ್ನು ಎರಡನೇ ಪಾಠಕ್ಕೆ ಬರೋಣ. ಎರಡನೇ ಪಾಠ ಯಾವುದಿದೆಪ್ಪ ಅಂತಂದರೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಇದು ಕೂಡ ವಿಜ್ಞಾನದ ಮೊದಲ ಭಾಗದ ಪಠ್ಯಪುಸ್ತಕದ 2ನೆಯ ಪಾಠ. ಇಲ್ಲೇನು ಹೇಳಿದ್ದಾರೆ? ಪರಿಕಲ್ಪನೆಗಳಾದ ಲವಣಗಳು ಕುರಿತು ಇನ್ನಷ್ಟು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಪುಟ ಸಂಖ್ಯೆ 35ರಿಂದ 41ರವರೆಗಿನ ಪಠ್ಯಭಾಗವನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ. ಪೇಜ್ 35ರಿಂದ 41ವರೆಗೆ ಇರತಕ್ಕಂಥ ಎಲ್ಲ ವಿಷಯಾಂಶಗಳನ್ನು ಏನು ಮಾಡಿದಾರಪ್ಪ ಅಂದ್ರೆ ಅದನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸೋದಿಲ್ಲ. 2.4 ಕಾನ್ಸೆಪ್ಟ್ ಒಂದು ಬಿಟ್ಟು ಎಲ್ಲ ತಾವು ಏನು ಮಾಡಬೇಕು, ಓದಬೇಕಾಗ್ತದೆ. ಮೂರನೇ ಪಾಠಕ್ಕೆ ಹೋಗೋಣ. ಲೋಹಗಳು ಮತ್ತು ಅಲೋಹಗಳು. ಇದನ್ನು ಕೂಡ ಏನು ಮಾಡಿದಾರಪ್ಪ ಅಂದ್ರೆ ಸಂಪೂರ್ಣ ಅಧ್ಯಾಯವನ್ನು ಉಳಿಸಿಕೊಳ್ಳಲಾಗಿದೆ. ಈ ಪಾಠದಲ್ಲಿ ಎಷ್ಟು ಕಾನ್ಸೆಪ್ಟ್ ಇದಾವಲ್ಲ, ಎಷ್ಟು ಉಪಘಟಕಗಳಿದಾವಲ್ಲ, ಆ ಎಲ್ಲ ಉಪಘಟಕಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಮೌಲ್ಯಮಾಪನಕ್ಕೆ ಉಳಿಸಿಕೊಂಡಿದ್ದಾರೆ. ಈ ಪಾಠವನ್ನು ತಾವು ಓದಲೇಬೇಕು. ಮುಂದೆ 4ನೇ ಪಾಠಕ್ಕೆ ಹೋಗೋದಾದ್ರೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಂತಕ್ಕಂಥ 2ನೇ ಭಾಗದಲ್ಲಿನ 4ನೆಯ ಒಂದು ಪಾಠ ಇದೆ. ಅಲ್ಲಿ ಮುಖ್ಯವಾಗಿ ಪರಿಕಲ್ಪನೆಗಳಾದ ಕಾರ್ಬನ್ ಸಂಯುಕ್ತಗಳು, ಎಥನಾಲ್ ಮತ್ತು ಎಥನೋಯಿಕ್ ಆಮ್ಲ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಪುಟ ಸಂಖ್ಯೆ 19ರಿಂದ 23ರವರೆಗಿನ ಪಠ್ಯಭಾಗವನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸೋದಿಲ್ಲ. ಅಲ್ಲಿ 4.4 ಕಾನ್ಸೆಪ್ಟ್ ಪರಿಕಲ್ಪನೆ ಉಪಘಟಕ 4.4 ಅದು 19ರಿಂದ 23ರವರೆಗೆ ಪುಟ ಸಂಖ್ಯೆವರೆಗಿದೆ. ಅಲ್ಲಿರ್ತಕ್ಕಂಥ ಎಲ್ಲ ವಿಷಯಾಂಶವನ್ನು ಏನು ಮಾಡ್ತಾರಪ್ಪ ಅಂದ್ರೆ ಮೌಲ್ಯಮಾಪನಕ್ಕೆ ಪರಿಗಣಿಸೋದಿಲ್ಲ. 4.4 ಒಂದು ಬಿಟ್ಟು ಉಳಿಕಿದೆಲ್ಲನೂ ಕೂಡ ಏನು ಮಾಡ್ತಾರೆ, ಮೌಲ್ಯಮಾಪನಕ್ಕೆ ಪರಿಗಣಿಸ್ತಾರಂತೆ. ಇನ್ನು 5ನೇದಕ್ಕೆ ಹೋಗೋಣ. ಧಾತುಗಳು, ಆವರ್ತನೀಯ ವರ್ಗೀಕರಣ, ಸಂಪೂರ್ಣ ಅಧ್ಯಾಯವನ್ನು ಉಳಿಸಿಕೊಳ್ಳಲಾಗಿದೆ. ಈ ಪಾಠ ಸಂಪೂರ್ಣವಾಗಿ ತಮಗೆ ಏನು ಮಾಡ್ತದಪ್ಪ ಅಂತಂದ್ರೆ ಇದ್ದೇ ಇದೆ ಅಂತ ಹೇಳ್ತಾರೆ. ಇನ್ನು 6ನೇ ಪಾಠಕ್ಕೆ ಹೋಗೋಣ. ಜೀವಕ್ರಿಯೆಗಳು ಭಾಗ 1. ಇಲ್ಲಿ ಜೀವಕ್ರಿಯೆಗಳು ಯಾವುವು? ಪೋಷಣೆ, ಉಸಿರಾಟ. ಈ 3 ಕಾನ್ಸೆಪ್ಟ್ ಇದಾವಲ್ಲ, 6.1, 6.2, 6.3. ಪುಟ ಸಂಖ್ಯೆ 72ರಿಂದ ಹಿಡಿದು 87ರವರೆಗಿನ ಪಠ್ಯಭಾಗವನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ ಅಂತ ಹೇಳಿದ್ದಾರೆ. 6.1, 6.2, 6.3 ಇದು ಬಿಟ್ಟು ಉಳಿಕಿದ್ದೆಲ್ಲನೂ ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಮೌಲ್ಯಮಾಪನಕ್ಕೆ ಬಳಸ್ತಾರೆ. 7ನೇ ಪಾಠಕ್ಕೆ ಹೋಗೋಣ. ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತಕ್ಕಂಥ 1ನೆಯ ಭಾಗದ ಪಠ್ಯಪುಸ್ತಕ ಇದೆ. ಅದು ಕೂಡ ಸಂಪೂರ್ಣ ಅಧ್ಯಾಯವನ್ನು ಉಳಿಸಿಕೊಳ್ಳಲಾಗಿದೆ. ಆ ಪಾಠದ ಎಲ್ಲ ಘಟಕಗಳನ್ನು ಓದಬೇಕು. ಪಾಠ 8ಕ್ಕೆ ಹೋಗೋಣ. ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ. ಭಾಗ 2ರಲ್ಲಿರ್ತಕ್ಕಂಥದ್ದು ಕಾನ್ಸೆಪ್ಟ್ 8.1 ಮತ್ತು 8.2, 8.1 ಮತ್ತು 8.2. ಅದರಲ್ಲಿರ್ತಕ್ಕಂಥ 46ನೇ ಪುಟ ಸಂಖ್ಯೆ ಹಿಡಿದು 53ರವರೆಗಿನ ಪುಟ ಸಂಖ್ಯೆಯ ಒಂದು ಅಂಶ ತಮಗೆ ಮೌಲ್ಯಮಾಪನಕ್ಕೆ ಕೇಳೋದಿಲ್ಲ. ಆಮೇಲೆ 9ನೆಯ ಪಾಠ ಅನುವಂಶೀಯತೆ ಮತ್ತು ಜೀವ ವಿಕಾಸ ಇದೆ. ಅದನ್ನು ಕೂಡ ಸಂಪೂರ್ಣವಾಗಿ ಉಳಿಸಿಕೊಂಡಿದ್ದಾರೆ. ಆ ಎಲ್ಲ ಪಾಠ ತಾವುಗಳು ಓದಲೇಬೇಕು. 10ನೆಯ ಪಾಠ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಅಂತಕ್ಕಂಥ 2ನೆಯ ಭಾಗದ ಪಠ್ಯಪುಸ್ತಕದ 10ನೆಯ ಪಾಠ. ಅಲ್ಲಿನೂ ಕೂಡ ಘಟಕ 10.1 ಮತ್ತು 10.2ರ ಉಪಘಟಕಗಳನ್ನು ಓದುವ ಅವಶ್ಯಕತೆ ಇಲ್ಲ. ಪುಟ ಸಂಖ್ಯೆ 88ರಿಂದ ಹಿಡಿದು 102ರವರೆಗಿನ ಪಠ್ಯಭಾಗವನ್ನು ಪ್ರಶ್ನೆಗಳು ಬರೋದಿಲ್ಲ. ಇನ್ನು 11ನೆಯ ಪಾಠ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. 2ನೇ ಭಾಗದಲ್ಲಿರ್ತಕ್ಕಂಥ 11ನೆಯ ಪಾಠ ಸಂಪೂರ್ಣ ಅಧ್ಯಾಯವನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸೋದಿಲ್ಲ. ಈ ಪಾಠದಿಂದ ಕೂಡ ತಮಗೆ ಯಾವುದೇ ಕ್ವಶನ್ಸ್ಗಳು ಬರೋದಿಲ್ಲ. 12ನೇ ಪಾಠ ವಿದ್ಯುತ್ ಶಕ್ತಿ ಭಾಗ 1 ಅಂತ ಇದೆ. ಅದನ್ನು ಕೂಡ ಕಂಪ್ಲೀಟ್ ಆಗಿ ಏನು ಮಾಡಿದಾರಪ್ಪ ಅಂದ್ರೆ ಉಳಿಸಿಕೊಂಡಿದ್ದಾರೆ. ಆ ಪಾಠ ಓದಲೇಬೇಕು.
13ನೆಯ ಪಾಠ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಅಂತ ಇದೆ, ಅದನ್ನು ಕೂಡ ಸಂಪೂರ್ಣವಾಗಿ ಉಳಿಸಿಕೊಂಡಿದ್ದಾರೆ. ಇನ್ನು ಶಕ್ತಿಯ ಆಕಾರಗಳು ಅಂತಕ್ಕಂಥ ಭಾಗ 2ರಲ್ಲಿರ್ತಕ್ಕಂಥ 14ನೆಯ ಪಾಠ ಇದೆ. ಅಲ್ಲಿ ಪರಿಕಲ್ಪನೆಗಳಾದ 14.21ರಲ್ಲಿರ್ತಕ್ಕಂಥ ಪಳೆಯುಳಿಕೆ ಇಂಧನಗಳಾಗಿರ್ಬೋದು, 14.3ರಲ್ಲಿರ್ತಕ್ಕಂಥ ಅಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಅಂದರೆ ಪೇಜ್ ನಂಬರ್ 139 to 140, 144 to 145 ಇಲ್ಲಿರ್ತಕ್ಕಂಥ ಪಠ್ಯಭಾಗವನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು 15ನೆಯ ಪಾಠ ನಮ್ಮ ಪರಿಸರ ಅಂತಕ್ಕಂಥ ಪಾಠ ಇದೆ. ಈ ಪಾಠದಲ್ಲಿ 15.1ರ ಪರಿಸರ ವ್ಯವಸ್ಥೆ, ಆಮೇಲೆ 15.1.1ರ ಆಹಾರ ಸರಪಳಿಗಳು ಮತ್ತು ಆಹಾರ ಜಾಲಗಳು. ಸೊ ಅದು ಪುಟ ಸಂಖ್ಯೆ 170ರಿಂದ ಹಿಡಿದು 174ರವರೆಗಿನ ಪಠ್ಯಭಾಗವನ್ನು ತಮಗೆ ಮೌಲ್ಯಮಾಪನಕ್ಕೆ ಕೇಳೋದಿಲ್ಲ. 16ನೆಯ ಪಾಠ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಅಂತ 2ನೆಯ ಭಾಗದಲ್ಲಿರ್ತಕ್ಕಂಥ ಪಾಠ. ಅಲ್ಲಿನೂ ಕೂಡ ತಮಗೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ, 16.5ರ ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆಯ ಒಂದು ಅವಲೋಕನ, ಇದು ಪುಟ ಸಂಖ್ಯೆ 170ರಿಂದ 172ರವರೆಗೆ ಇದೆ. ಸೊ ಈ ಪರಿಕಲ್ಪನೆಗಳನ್ನು ತಮಗೆ ಏನು ಮಾಡೋದಿಲ್ಲಪ್ಪ ಅಂದ್ರೆ ಪರೀಕ್ಷೆಯಲ್ಲಿ ಕೇಳೋದಿಲ್ಲ. ಸೊ ಇಲ್ಲಿಯವರೆಗೆ ಈ ಒಂದು ಪಾಠಗಳಲ್ಲಿ ಯಾವ ಪಾಠಗಳನ್ನು ಸಂಪೂರ್ಣವಾಗಿ ಕೈಬಿಟ್ಟಿದ್ದಾರೆ, ಯಾವ ಪಾಠವನ್ನು ಸಂಪೂರ್ಣವಾಗಿ ಉಳಿಸಿಕೊಂಡಿದ್ದಾರೆ, ಯಾವ ಪಾಠದಲ್ಲಿನ ಉಪಘಟಕಗಳನ್ನು ಕನ್ಸೆಪ್ಟ್ಗಳನ್ನು ಪುಟ ಸಂಖ್ಯೆಯವರು ತೆಗೆದಿದ್ದಾರೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ಹೇಳಿದ್ದೀನಿ. ಇಷ್ಟು ತಾವೇನು ಮಾಡಬೇಕಪ್ಪ ಅಂತಂದರೆ ಮಾರ್ಕನ್ನು ಮಾಡಿ ತಮ್ಮ ಪಠ್ಯಪುಸ್ತಕದಲ್ಲಿ ಗುರುತನ್ನು ಮಾಡಿಕೊಳ್ಳಿ. ಯಾಕಂದರೆ ಪಠ್ಯಕ್ರಮದಿಂದನೇ ನಮಗೆ ಏನಾಗ್ತದಪ್ಪ ಅಂದ್ರೆ ಅರ್ಧ ಫ್ರೇಮ್ ಗೊತ್ತಾಗ್ತದೆ, ಚೌಕಟ್ಟು ಗೊತ್ತಾಗ್ತದೆ, ಏನು ಓದಬೇಕು ಏನು ಓದೋದಿಲ್ಲ, ಯಾವೆಲ್ಲ ವಿಷಯಾಂಶಗಳನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು, ಯಾವ ವಿಷಯಾಂಶಗಳು ನೆನಪಿನಲ್ಲಿ ಇಟ್ಕೊಳ್ಬಾರ್ದು ಅಂತ. ಅದಕ್ಕಾಗಿ ಇಲ್ಲಿಯವರೆಗೆ ನಾನು ನಿಮಗೆ 10ನೇ ತರಗತಿಯ ಭಾಗ 1 ಮತ್ತು ಭಾಗ 2ರ ವಿಜ್ಞಾನ ಪಠ್ಯಪುಸ್ತಕದಲ್ಲಿನ ಒಂದು ವಿಷಯಾಂಶ ಆಗಿರ್ತಕ್ಕಂಥ ಕಡಿತಗೊಂಡ ಪಾಠಗಳು, ಯಾಕಂದರೆ ಸಿಲೆಬಸ್ ಅನ್ನೇ ನಾವು ಮಿರರ್ ಅಂತ ಕರೀತಾರೆ. ಸೊ ನಮ್ಮ ಸ್ಟಡಿ ಮಿರರ್ ಅದು, ಇಷ್ಟು ಓದಬೇಕು ಇಷ್ಟು ಬಿಡಬಾರ್ದು ಅನ್ನೋದನ್ನು ನಮಗೆ ಐಡಿಯಾ ಬರ್ತದೆ. ಸೊ ಅದಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಮಾಡಿದ್ದೀನಪ್ಪ ಅಂತಂದರೆ ವಿಜ್ಞಾನ ವಿಷಯದಲ್ಲಿ ಕಡಿತಗೊಂಡ ಪಾಠಗಳ ಬಗ್ಗೆ ಸವಿಸ್ತಾರವಾಗಿ ಮನಗಾಣವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಇದಕ್ಕಿಂತ ಮುಂಚೆ ಹಿಂದಿಗೆ ಸಂಬಂಧಪಟ್ಟಂತೆ ಕಡಿತಗೊಂಡ ಪಾಠಗಳ ವಿಡಿಯೋ ಹಾಕಿದ್ದೀನಿ, ಮ್ಯಾಥಮೆಟಿಕ್ಸ್ಗೆ ಹಾಕ್ತಾ ಇದ್ದೀನಿ, ಆಮೇಲೆ ಸೋಷಿಯಲ್ ಸೈನ್ಸ್ದು ಹಾಕಿದ್ದೀನಿ. ಸೊ ಕಡಿತಗೊಂಡ ಪಾಠಗಳ ಸಿಲೆಬಸ್ಗಳನ್ನೇ ನೋಡೋದ್ರಿಂದ ತಮ್ಗೆ ಏನಾಗ್ತದಪ್ಪ ಅಂದ್ರೆ ಒಂದು ಐಡಿಯಾ ಬರ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಏನಾದರೂ ಡೌಟ್ ಅನಿಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ತರಗತಿ 6ರಿಂದ ಹಿಡಿದು 10ನೇ ತರಗತಿಯವರೆಗೆ ಹಿಂದಿ ಸಮಾಜ ವಿಜ್ಞಾನ ವಿಷಯದ ವಿಡಿಯೋಗಳಿದ್ದಾವೆ, ವ್ಯಾಕರಣ ಹಿಂದಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳಿದ್ದಾವೆ, ಅವುಗಳನ್ನು ತಾವುಗಳು ನೋಡಬಹುದು. ಸಿಗುವ ಮತ್ತೆ ಹೊಸ ಪಾಠಗಳ ವಿಡಿಯೋ